ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಹೊಸ ವಿಚಾರನ ತೊಗೊಂಡು ಬಂದಿದ್ದೀನಿ. ಇದು ನನಗೂ ಹೊಸ ವಿಚಾರ, ನಿಮ್ಮಲ್ಲಿ ತುಂಬ ಜನ ಗೊತ್ತಿರಬಹುದು, ಆದ್ರೂ ಕೂಡ ಕೆಲವರು ನನ್ನ ಹಾಗೆ ಗೊತ್ತಿಲ್ಲದಿರೋರು ಇರ್ತೀರ. ಹಾಗಾಗಿ ಅವ್ರಿಗೋಸ್ಕರ ಈ ವಿಡಿಯೋ. ಇದು ಬಹಳ ಮುಖ್ಯವಾದಂಥದ್ದು. ನಾವೆಲ್ಲ ಪ್ರಯಾಣ ಮಾಡುವಾಗ ನಮಗೆ ತುಂಬ ಅವಶ್ಯಕತೆ ಬೀಳುತ್ತೆ. ಆ ಒಂದು ಅವಶ್ಯಕತೆಗೆ ಈ ಒಂದು ಅಪ್ಲಿಕೇಶನ್ ಬಹಳ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನಾನು ಈ ಆ್ಯಪನ್ನು ನಿಮ್ಮ ಮುಂದೆ ಇವತ್ತು ತೊಗೊಂಡು ಬಂದಿದ್ದೀನಿ. ಈ ಆ್ಯಪ್ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋಕೆ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಮೊಟ್ಟ ಮೊದಲ ಬಾರಿಗೆ ಬಂದಿರೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಒತ್ತಿ. ಮುಂದಿನ ವೀಡಿಯೋಗಳು ನಿಮಗೆ ಆಟೋಮೆಟಿಕ್ಕಾಗಿ ಬರುತ್ತೆ. ಹಾಗೆ ಯಾರೆಲ್ಲ ನಮ್ಮ ವೀಡಿಯೋನ ನೋಡಿ ಇಷ್ಟಪಡ್ತೀರಾ ಅವರೆಲ್ಲ ಲೈಕ್ಸ್, ಕಮೆಂಟ್ಸ್, ಶೇರನ್ನು ಮಾಡಿ. ಈಗಾಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲ ಸ್ನೇಹಿತರಿಗೂ ತುಂಬ ತುಂಬ ಧನ್ಯವಾದಗಳು. ಹಾಗೆ ಈ ವಿಡಿಯೋನು ಕೂಡ ಇನ್ನಷ್ಟು ಹೆಚ್ಚು ಜನಕ್ಕೆ ನಿಮ್ಮ ಸ್ಟೇಟಸ್ಗಳಲ್ಲಿ ಹಾಕ್ಕೊಂಡು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈಗ ನಾವು ತೋರಿಸ್ಲಿಕ್ಕೆ ಹೋಗ್ತಾ ಇರ್ತಕ್ಕಂಥ ಒಂದು ಆ್ಯಪ್, ಇದು ನಮಗೆ ಪ್ರಯಾಣ ಮಾಡುವಾಗ ಬಹಳ ಹೆಲ್ಪ್ ಆಗುತ್ತೆ ಅಂತ ಹೇಳಿದೆ. ಸೊ ಈ ಅಪ್ಲಿಕೇಶನ್ನ ಹೆಸರು ಏನು ಅಂತ ನೋಡುವಾಗ ನಿಮಗೆ ಅಪ್ಲಿಕೇಶನ್ನ ಹೆಸರು ನೀವು ನೋಡ್ಬೋದು. ಇಲ್ಲಿ ರೈಟ್ ಸೈಡಲ್ಲಿ ಇದೆ, ಬ್ಲೂ ಕಲರಲ್ಲಿದೆ, ಬ್ಲಾ ಬ್ಲಾ ಕಾರ್ ಅಂತ ಹೇಳಿ. ಸೊ ಈ ಒಂದು ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇರುತ್ತೆ. ಅಲ್ಲಿ ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗತ್ತೆ. ಇನ್ಸ್ಟಾಲ್ ಮಾಡಿಕೊಂಡು ನೀವು ಈ ಅಪ್ಲಿಕೇಶನ್ನ ಬಳಸ್ಬೋದು. ಬಳಸೋದಕ್ಕೂ ಮುಂಚೆ ಮುಖ್ಯವಾಗಿ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಂತಂದರೆ ಪ್ರೊಫೈಲ್ ಸೆಟ್ಟಿಂಗ್ ಮಾಡ್ಕೊಳ್ಳೋವಂಥದ್ದು. ಪ್ರೊಫೈಲ್ ಸೆಟ್ ಮಾಡ್ಕೊಳ್ಬೇಕಾದ್ರೆ ನಿಮ್ಮ ಒಂದು ಗೌರ್ಮೆಂಟ್ ID ಕಾರ್ಡ್, ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಅಥವಾ DL ಯಾವುದಾದ್ರೂ ಒಂದನ್ನು ನೀವು ಹಾಕಿ ಆ ಒಂದು ನಿಮ್ಮ ಡಾಕ್ಯುಮೆಂಟನ್ನು ವೆರಿಫೈ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ನಿಮ್ಮ ಇಮೇಲ್ ID ಹಾಕಿ ಅದನ್ನು ಕೂಡ ವೆರಿಫೈ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ನೀವು ವೆರಿಫೈ ಮಾಡ್ತೀರಾ. ಸೊ ಇದಿಷ್ಟು ಏನಕ್ಕೋಸ್ಕರ ಮಾಡಬೇಕು ಅನ್ನೋದಾದರೆ, ಸಹಜವಾಗಿ ಇದು ಬಹಳ ಮುಖ್ಯವಾದಂಥ ವಿಚಾರ. ನಾವು ಯಾರೋ ಅನ್ನೋನ್ ಪರ್ಸನ್ನ ವೆಹಿಕಲಲ್ಲಿ ಪ್ರಯಾಣ ಮಾಡಲಿಕ್ಕೆ ಹೋಗುವಾಗ ಅವ್ರಿಗೆ ನಮ್ಮ ಬಗ್ಗೆಯೂ ಸ್ವಲ್ಪ ಬೇಸಿಕ್ ಡೀಟೇಲ್ಸ್ ಗೊತ್ತಿರಬೇಕಾಗತ್ತೆ. ಹಾಗಾಗಿ ಪ್ರೊಫೈಲಲ್ಲಿ ಈ ಡೀಟೇಲ್ಸ್ನ ಹಾಕಬೇಕಾಗತ್ತೆ. ಹಾಗೆ ನಾವು ನಮ್ಮ ನೇರವಾದ ಇನ್ಫಾರ್ಮೇಷನ್ ಯಾರಿಗೂ ತಲುಪಲ್ಲ. ನಾವು ಇಲ್ಲಿ ಪ್ಯಾಸೆಂಜರಾಗಿ ಬೇರೆ ಕಾರನ್ನು ಆಯ್ಕೆ ಮಾಡ್ಕೊಂಡಿರ್ತೀವಿ, ಅವ್ರಿಗೆ ಈ ಡೀಟೇಲ್ಸು ಈ ಒಂದು ಆ್ಯಪ್ ಮುಖಾಂತರನೇ ಹೋಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಮೇಯ್ನ್ ಡ್ಯಾಶ್ ಬೋರ್ಡನ್ನು ನೋಡುವಾಗ ಇಲ್ಲಿ ನಿಮಗೆ ಮೊಟ್ಟ ಮೊದಲ ಬಾರಿಗೆ ಕಾಣುವಂಥದ್ದು ಲಿವಿಂಗ್ ಫ್ರಮ್, ನಾವು ಎಲ್ಲಿಂದ ಬಿಡ್ತಾ ಇದ್ದೀವಿ, ಎಲ್ಲಿಂದ ಹೋಗಬೇಕು ಅಂದ್ಕೊಂಡಿದ್ದೀವಿ ಅನ್ನೋಕ್ಕಂಥದ್ದು. ಸೊ ಇಲ್ಲಿ ನೀವು ನೋಡುವಾಗ ನಾನು ಜಯನಗರ ಬೆಂಗಳೂರನ್ನು ಸೆಲೆಕ್ಟ್ ಮಾಡ್ತೀನಿ. ಇದು ನಾನು ಹೋಗಬೇಕಾಗಿರ್ತಕ್ಕಂಥ, ಅಂದರೆ ಎಲ್ಲಿಂದ ಹೋಗಬೇಕು ಅಂದ್ಕೊಂಡಿರ್ತಕ್ಕಂಥದ್ದು. ಹಾಗೆ ನೆಕ್ಸ್ಟ್ ನೀವು ನೋಡಿದ್ರೆ ಗೋಯಿಂಗ್ ಟು, ಯಾವ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ, ಇದು ಬಂದು ಹುಬ್ಬಳ್ಳಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ. ಸುಮ್ಮನೆ ಜಸ್ಟ್ ರ್ಯಾಂಡಮಾಗಿ ನಾನು ಪ್ಲೇಸನ್ನು ಸೆಲೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಹುಬ್ಬಳ್ಳಿಯನ್ನು ಸೆಲೆಕ್ಟ್ ಮಾಡ್ತೀನಿ. ಹುಬ್ಬಳ್ಳಿ ಲೊಕೇಶನ್ ಮತ್ತು ಎಲ್ಲಿ ಯಾವ ಪ್ಲೇಸ್ ಅಂತ ಸೆಲೆಕ್ಟ್ ಮಾಡಬೇಕು. ಮತ್ತು ವೆನ್ ಆರ್ ಯು ಗೋಯಿಂಗ್, ಯಾವ ಡೇಟಲ್ಲಿ ನೀವು ಪ್ರಯಾಣ ಮಾಡೋ ಪ್ಲ್ಯಾನ್ ಇದೆ, ಮತ್ತು ಯಾವ ಡೇಟಲ್ಲಿ ನೀವು ವಾಪಸ್ ಬರ್ತೀರಾ, ನಿಮ್ಮ ರಿಟರ್ನ್ ಡೇಟನ್ನು ಕೂಡ ಅಲ್ಲಿ ಹಾಕ್ಬೋದು. ಅದು ಹಾಕಿದ ನಂತರ ಕೆಳಗಡೆ ಇಲ್ಲಿ ಒಂದು ಮನುಷ್ಯನ ಸಿಂಬಲ್ ಇದೆಯಲ್ಲ, ಅದನ್ನು ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಅದನ್ನು ನೀವು ಕ್ಲಿಕ್ ಮಾಡಿದರೆ ಎಷ್ಟು ಜನ ಟ್ರಾವೆಲ್ ಮಾಡ್ತಾಯಿದ್ರು, ಫಾರ್ ಎಕ್ಸಾಂಪಲ್ ನೀವು ಇಬ್ಬರು ಫ್ರೆಂಡ್ಸ್ ಹೋಗ್ತಾಯಿದ್ರೆ ಅಥವಾ ಹಸ್ಬೆಂಡ್ ಆ್ಯಂಡ್ ವೈಫ್ ಹೋಗ್ತಾಯಿದ್ರೆ ಅದು ಇಬ್ಬರು ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಈ ಒಂದು ಸೆಲೆಕ್ಷನ್ ಆದ ನಂತರ ನಿಮಗೆ ತೋರಿಸುತ್ತೆ ಆ ಪ್ರಯಾಣಕ್ಕೆ ಯಾರು ರೆಡಿ ಇದ್ದಾರೆ, ಅಂದರೆ ಯಾರು ಹೋಗ್ತಾ ಇದ್ದಾರೆ ಆ ಡೇಟಲ್ಲಿ ಅಂತ. ಸೊ ಇಲ್ಲಿ ನೀವು ನೋಡ್ಬೋದು, ಬ್ಯಾಂಗ್ಳೂರು ಟು ಧಾರವಾಡ ಒಬ್ಬರು ಹೋಗ್ತಾ ಇದ್ದಾರೆ. ಅದೇ ಡೇಟಲ್ಲಿ ನೀವು ಯಾವ ಡೇಟ್ ಹೋಗ್ಬೇಕು ಅಂದ್ಕೊಂಡಿದ್ದಾರೆ ಆ ಡೇಟಲ್ಲಿ ಬೆಳಗ್ಗೆ 5 ಗಂಟೆಗೆ ಹೊರಡ್ತಾರೆ. ಒಂದು 10 ಗಂಟೆ 10:50 ಅವರು ಧಾರವಾಡ ರೀಚ್ ಆಗ್ತಾರೆ. ಸೊ ಇಲ್ಲಿ ನೀವು ನೋಡುವಾಗ 550 ಅವರ್ಸ್ನ ನೀವು ನೋಡಬಹುದು. ಹಾಗೆ ಇಲ್ಲಿ 2 ಪ್ಯಾಸೆಂಜರ್ಗೆ 1920 ರುಪೀಸನ್ನು ತೋರಿಸ್ತಾ ಇದೆ. ಸೊ ಹೇಗೆ ಅಂತಂದರೆ ಕೋ ಟ್ರಾವೆಲರ್, ಇಲ್ಲಿ ಇಬ್ಬರನ್ನ ನೀವು ಸೆಲೆಕ್ಟ್ ಮಾಡಿರೋದ್ರಿಂದ ಇಲ್ಲಿ 960 ರುಪೀಸ್ ಪರ್ ಹೆಡ್ ಅಂತ ತೋರಿಸ್ತಾ ಇದೆ. ಸೊ ಬೇಸಿಕಲಿ ಜಯನಗರ್ ಬೆಂಗಳೂರಿನಿಂದ ಅಲ್ಲಿ ಹೋಗಿ ತಲುಪೋದಕ್ಕೆ, ಹುಬ್ಬಳ್ಳಿಗೆ ಹೋಗೋದಕ್ಕೆ 960 ರೂಪಾಯಿ ಅವರು ಫಿಕ್ಸ್ ಮಾಡಿದ್ದಾರೆ. ಸೊ ನೆಕ್ಸ್ಟು ಅಭಿಷೇಕ್ ಅನ್ನೋಂಥ ಡ್ರೈವರ್, ಅಂದರೆ ಡ್ರೈವರ್ ಅಂತ ಹೇಳಬಾರ್ದು, ಅವರು ಕಾರು ಓನರ್ ಆ್ಯಕ್ಚುಲಿ. ಸೊ ಅವರು ಟ್ರಾವೆಲ್ ಮಾಡ್ತಾರೆ. ಅವರ ಪ್ರೊಫೈಲನ್ನು ಕೂಡ ನಾವು ನೋಡಬಹುದು. ಅಲ್ಲಿ ವೆರಿಫೈಡ್ ಪ್ರೊಫೈಲ್ ಇದೆ. ಮತ್ತು ಇಮಿಡಿಯೇಟಾಗಿ ಅವರು ಅವರ ಫೀಡ್ಬ್ಯಾಕ್ ಏನಂತಂದರೆ, ಅವ್ರ ಪ್ರೊಫೈಲಲ್ಲಿ ಸಹಜವಾಗಿ ಅವರು ಬಂದಂಥ ರೈಡ್ಗಳನ್ನ ಬೇಗ ಸೆಲೆಕ್ಟ್ ಮಾಡ್ತಾರೆ ಅನ್ನೋಂಥದ್ದು. ಅವರ ಪ್ರಿಫರೆನ್ಸ್ ಏನಂದರೆ ಬ್ಯಾಕ್ ಸೀಟಲ್ಲಿ 3 ಜನ ಸಹಜವಾಗಿ ಕೂರ್ಬೋದಲ್ವ. ಸೊ ಇಬ್ಬರು ಮಾತ್ರ ಕೂತ್ಕೊಳ್ಬಹುದು, ಅಂದರೆ ಇಬ್ಬರನ್ನ ಮಾತ್ರ ಅವರು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಮತ್ತು ಅವರ ಕಾರ್ ಯಾವುದು, ಹ್ಯುಂಡೈ ಆರಾ, ವೈಟ್ ಕಲರ್ ಕಾರು. ಸೊ ಇದು ಅವರ ಕಾರ್ ವೆಹಿಕಲ್ನ ಡೀಟೇಲ್ಸು. ನೆಕ್ಸ್ಟು ನೀವು
ಬುಕ್ ಮಾಡಬೇಕಾದ್ರೆ ಮೊದಲು ನೀವು ಅಲ್ಲಿ ಬುಕ್ಕಿಂಗ್ ಅಂತ ಆಪ್ಷನ್ ಏನಿತ್ತು ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಇದರಲ್ಲಿ ಕೆಲವೊಂದು ಗೈಡ್ಲೈನ್ಸ್ ಅವ್ರಿಗೇನಾದ್ರು ಮೆಸೇಜ್ ಮಾಡಬೇಕಂತ ಅಂದ್ಕೊಂಡ್ರೆ ನೀವು ನೇರವಾಗಿ ಒಂದು ಮೆಸೇಜ್ನ ಗೈಡ್ಲೈನ್ಸ್ ಕೂಡ ಇಲ್ಲಿದೆ, ನೀವು ಅದನ್ನು ಓದ್ಕೊಳ್ಬಹುದು. ಯುವರ್ ಮೆಸೇಜ್ ಟು ಅಭಿಷೇಕ್ ಏನಾದ್ರು ಇದ್ದರೆ ನೀವು ಟೈಪ್ ಮಾಡಿ ಹಾಕ್ಬೋದು. ಅದೇನಿಲ್ಲ ಅಂತಂದರೆ ನೀವು ನೇರವಾಗಿ ಬುಕ್ಕಿಂಗ್ ಕಡೆಗೆ ಬರಬಹುದು. ಸೊ ಇಲ್ಲಿ ಕೆಳಗಡೆ ಶೇರ್ ರೈಡ್ ಅಂತ ಒಂದು ಆಪ್ಷನ್ನ ನೀವು ನೋಡ್ತಾ ಇದ್ದಾರೆ. ಶೇರ್ ರೈಡ್ ಅಂತಂದರೆ ಈ ಒಂದು ಶೇರ್ ರೈಡ್ ನಿಮ್ಮ ಪಾರ್ಟ್ನರ್ ಯಾರು, ನೀವು ಜಯನಗರದಿಂದ ಬಿಡ್ತಾ ಇದ್ರೆ ಇನ್ಯಾರೋ ನೆಲಮಂಗಲದಲ್ಲಿ ಹತ್ತಾರೆ ಅಂತಂದರೆ ಅವ್ರಿಗೆ ಈ ರೈಡನ್ನು ಶೇರ್ ಮಾಡಿದ್ರೆ ಅವರು ಕೂಡ ಹತ್ಕೊಳ್ತಾರೆ. ಇನ್ನೂ ಒಂದು ಬೆನಿಫಿಟ್ ಅಂದರೆ ಇದೇ ಶೇರ್ ರೈಡ್ ಆಪ್ಷನನ್ನು ನಿಮಗೆ ಗೊತ್ತಿರೋರಿಗೆ ಶೇರ್ ಮಾಡಿದ್ರೆ ಅವ್ರಿಗೂ ಕೂಡ ನೀವು ಟ್ರಾವೆಲಲ್ಲಿ ಎಲ್ಲಿದ್ದೀರಾ, ಎಲ್ಲಿ ಹೋಗ್ತಾ ಇದ್ದೀರಾ ಅನ್ನೋಂಥ ಒಂದು ಐಡಿಯಾ ಕೂಡ ಇರುತ್ತೆ. ನಿಮ್ಮನ್ನು ಕೂಡ ಬೇರೆಯವರು ಕೂಡ ಟ್ರ್ಯಾಕ್ ಮಾಡ್ಬೋದು, ವಿಚ್ ಇಸ್ ಅ ಸೇಫ್ಟಿ ಪಾರ್ಟ್. ನೆಕ್ಸ್ಟ್ ಬುಕ್ ಅಂತ ಸೆಲೆಕ್ಟ್ ಮಾಡಿ. ಬುಕ್ ಮಾಡುವಾಗ ನಿಮಗೆ ಕ್ಯಾಶ್ ಆಪ್ಷನ್ ಇದೆ, ಪೇ ಇನ್ ದ ಕಾರ್ ಆಪ್ಷನ್ ಅವರೇ ಸೆಲೆಕ್ಟ್ ಮಾಡಿಕೊಟ್ಟಿದ್ದಾರೆ. ಯಾವ ರೀತಿ ಇದನ್ನು ಪೇ ಮಾಡಬಹುದು ನೀವು ಅಂತ, ಕಾರ್ ಬಂದಿದ್ದನ್ನು ನೀವು ಪೇ ಮಾಡಿ ಅಂತ ಅವರು ಆ ಆಪ್ಷನನ್ನು ಸೆಲೆಕ್ಟ್ ಮಾಡಿರೋದ್ರಿಂದ ನೀವು ಯಾವುದೇ ಫೋನ್ಪೇ ಗೂಗಲ್ ಪೇ ಆಪ್ಷನ್ ಇಲ್ಲಿ ನೋಡೋದಿಲ್ಲ. ಹಾಗೆ ನೆಕ್ಸ್ಟು ಇಲ್ಲಿ ಬುಕ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ರೈಡ್ ಬುಕ್ ಆಗಿದೆ. ಸೊ ನೆಕ್ಸ್ಟು ಅವರು ಈ ಮೆಸೇಜನ್ನು ಯಾವಾಗ ನೋಡ್ತಾರೆ ಅವರು ನಿಮಗೆ ಎಕ್ಸೆಪ್ಟ್ ಮಾಡ್ತಾರೆ, ಆವಾಗ ನಿಮಗೆ ರೈಡು ಕನ್ಫರ್ಮ್ ಆಗುತ್ತೆ. ಸೊ ಈ ರೀತಿ ನೀವು ಎಲ್ಲಾದರೂ ಹೋಗಬೇಕಂತ ಅಂದ್ಕೊಂಡಾಗ ನೀವು ಈ ರೀತಿಯಾದಂಥ ಒಂದು ಬೆನಿಫಿಟನ್ನು ಕೂಡ ಪಡ್ಕೊಳ್ಬೋದು. ಕಂಫರ್ಟಬಲಾಗಿ ಸಾಮಾನ್ಯವಾಗಿ ಕೆಲವರು ಕಾರಲ್ಲಿ ಹೋಗೋಣ ಆರಾಮಾಗಿ ಅಂದ್ಕೊಳ್ಳೋವಂಥವ್ರು, ಪ್ರೈಸು ನಿಮಗೆ ವ್ಯಾಲಿಡ್ ಅನಿಸಿದ್ರೆ ನೀವು ಇದರಲ್ಲಿ ಹೋಗ್ಬೋದು. ಸ್ನೇಹಿತರೆ, ಹೀಗೆ ಇನ್ನೂ ಒಂದು ಆಪ್ಷನ್ ಏನಿದೆ ಅಂದರೆ ಇದೇ ಅಪ್ಲಿಕೇಶನಲ್ಲಿ ನಿಮಗೆ ನಿಮ್ಮದೇ ಓನ್ ಕಾರ್ ಇದ್ದರೆ ಆ ಓನ್ ಕಾರನ್ನು ಕೂಡ ಇದರಲ್ಲಿ ರಿಜಿಸ್ಟರ್ ಮಾಡಿಕೊಂಡು ನಿಮ್ಮ ಟ್ರಾವೆಲ್ ಸಪೋಸ್ ನಿಮ್ಮ ಹತ್ರ ಕಾರ್ ಇದೆ, ಆ ಕಾರ್ನಲ್ಲಿ ನೀವೇನಾದರೂ ಯಾವತ್ತೋ ಒಂದು ದಿನ ಫಾರ್ ಎಕ್ಸಾಂಪಲ್ ಇನ್ನೊಂದು 10 ದಿನ ಬಿಟ್ಟು ಹೋಗ್ತಾ ಇದ್ದೀರಾ ಅಂದ್ಕೊಳ್ಳೋಣ, ಅದಕ್ಕೆ ನಿಮ್ಮ ಹತ್ರ ಮುಂಚೆನೇ ಪ್ಲ್ಯಾನ್ ಇದೆ ಅಂದಾಗ ನೀವು ನಿಮ್ಮ ರೈಡನ್ನು ಕೂಡ ಇಲ್ಲಿ ಕ್ರಿಯೇಟ್ ಮಾಡಿದ್ರೆ ನೆಕ್ಸ್ಟು ನಿಮಗೂ ಕೂಡ ನೀವು ಹೇಗೆ ಈಗ ಹುಡುಕ್ತಾ ಇದ್ದೀರಾ ಅದೇ ರೀತಿ ನಿಮಗೆ ಕೂಡ ಪ್ಯಾಸೆಂಜರ್ಸ್ ಸಿಗ್ತಾರೆ. ಅದನ್ನು ಹೇಗೆ ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಹೇಗೆಲ್ಲ ನಿಮ್ಮ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು, ನಿಮ್ಮ ಕಾರನ್ನು ಹೇಗೆ ರಿಜಿಸ್ಟರ್ ಮಾಡಿ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು. ನಿಮಗೆ ಆ ವಿಡಿಯೋ ಕೂಡ ಬೇಕು ಅಂತಂದರೆ ಕಮೆಂಟಲ್ಲಿ ಎಸ್ ಅಂತ ಹಾಕಿ. ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ವಿಡಿಯೋಗೆ ಫಸ್ಟ್ ಟೈಮ್ ಬಂದಿದ್ದರೆ ನಾನು ಆಗಲೇ ಹೇಳಿದಾಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ಯೂಟ್ಯೂಬ್ ಚಾನಲ್, ನಿಮ್ಮೆಲ್ಲರ ಸಪೋರ್ಟ್ ಬಹಳ ಬೇಕಾಗುತ್ತೆ. ಧನ್ಯವಾದಗಳು.